ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಸಹನಾ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಸಹನಾ ಇವತ್ತು ಬಸ್ಸಲ್ಲಿ ಹೋಗ್ತಾ ಇದ್ದಾಳೆ ಅಂತ ಅಂದ್ಕೊಂಡ್ರ? ನಾನು ಹೋಗ್ತಿರೋದು ಚಿಕ್ಕಪೇಟೆ ಶಾಪಿಂಗ್ಗೆ. ಅದು ಅಮ್ಮ ಜೊತೆ. ಯಾಕಂದರೆ ನೆಕ್ಸ್ಟ್ ಮಂತ್ ನನ್ನ ಬರ್ಡೇ ಇದೆ. ಸೊ ಹಂಗಾಗಿ ಈ ಸಲ ಔಟ್ಫಿಟ್ನ ರೆಡಿಮೇಡಾಗಿ ಬೈ ಮಾಡೋದಕ್ಕಿಂತ ಔಟ್ಫಿಟ್ ಫ್ರಮ್ ಸ್ಕ್ರ್ಯಾಚ್ ಮಾಡೋಣ ಅಂತ ಅಂದ್ಕೊಂಡು ಚಿಕ್ಕಪೇಟೆಗೆ ಹೋಗ್ತಾ ಇದ್ದೀನಿ. ಅಲ್ಲಿ ಮೆಟೀರಿಯಲ್ನ ಬೈ ಮಾಡಿ ಸ್ಟಿಚ್ ಮಾಡಿಸೋಣ ಅಂತ ಅಂದ್ಕೊಂಡು ಹೋಗ್ತಾ ಇದ್ದೀನಿ. ಅಮ್ಮ ಜೊತೆ ಹೋಗ್ತಾ ಇದ್ದೀನಿ. ಅಮ್ಮನ ಊರಿಂದ ಬರೋದಕ್ಕೆ ಹೇಳಿದ್ದೆ. ತುಂಬ ದಿನದಿಂದ ಪ್ಲ್ಯಾನ್ ಇತ್ತು ಇದು ಆ್ಯಕ್ಚುಲಿ ಹೋಗೋಣ ಅಂತ. ಇವತ್ತು ಫ್ರೀ ಇದ್ದಿದ್ದರಿಂದ ಸರಿ ಹೋಗೋಣ ಅಂತ ಅಂದ್ಬಿಟ್ಟು ಹೋದ್ವಿ. ನಾನು ಒಬ್ಬಳೇ ಅಂತೂ ಹೋಗಲ್ಲ, ಗೊತ್ತಿರೋದೆ. ನಂಗೆ ಯಾವಾಗಲೂ ಎಲ್ಲೇ ಹೋದರೂ ಏನಾದರೂ ಬೈ ಮಾಡಬೇಕಿದ್ರೆ ನಾನು ಅಮ್ಮನೇ ಕರ್ಕೊಂಡು ಹೋಗ್ತೀನಿ, ಇಲ್ಲಾಂದರೆ ವಿವೇಕ್ ಅವ್ರನ್ನ ಕರ್ಕೊಂಡು ಹೋಗ್ತೀನಿ. ಇವತ್ತು ಅಮ್ಮನ ಕರ್ಕೊಂಡು ಹೋದೆ. ಆ್ಯಕ್ಚುಲಿ ಸಾಟರ್ಡೆ ಸಂಡೇ ಬೇಡ, ತುಂಬ ರಶ್ ಇರುತ್ತೆ ಅಂತ ಅಂದ್ಬಿಟ್ಟು ವೀಕೆಂಡಲ್ಲಿ ಬೇಡ ಅಂತ ವೀಕ್ ಡೇಸಲ್ಲಿ ಹೋದ್ವಿ. ಬಟ್ ಅದು ಚಿಕ್ಕಪೇಟೆಯಲ್ಲಿ ಜನ ಅಂತೂ ಕಡಿಮೆ ಆಗೋಲ್ಲ, ಯಾವಾಗಲೂ ರಶ್ ಇದ್ದೇ ಇರುತ್ತೆ. ನಾನು ಹೀಗೆ ಸರಿ ಮೆಟೀರಿಯಲ್ಸ್ ಎಲ್ಲಿ ಚೆನ್ನಾಗಿ ಸಿಗುತ್ತೆ ಅಂತ ಅಂದ್ಕೊಂಡು ಸ್ವಲ್ಪ ಜನ ಹೇಳಿದರು ಭೈರಪ್ಪ ಸಿಲ್ಕ್ಸಲ್ಲಿ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ನಾನು ಅದನ್ನು ನೋಡಿರಲಿಲ್ಲ ಆ ಶಾಪ್. ಆ್ಯಕ್ಚುಲಿ ಗೂಗಲಲ್ಲಿ ಸರ್ಚ್ ಮಾಡ್ಕೊಂಡು ಹೋಗ್ತಾ ಇದ್ದೆ. ಅದ್ರ ಕೆಳಗಡೆನೇ ಒಂದು ಶಾಪ್ ಇದೆ, ನವರಂಗ್ ಅಂತಂದ್ಬಿಟ್ಟು. ಅಲ್ಲಿ ಮೆಟೀರಿಯಲ್ಸ್ ಎಲ್ಲ ತುಂಬ ಚೆನ್ನಾಗಿ ಅನ್ನಿಸ್ತು. ಸರಿ ಯಾಕೆ ಒಂದು ಸಲ ವಿಸಿಟ್ ಮಾಡಿ ಹೋಗೋಣ, ಇಲ್ಲಿ ಇಷ್ಟ ಆಗಲಿಲ್ಲ ಅಂದರೆ ಮೇಲೆ ಹೋಗೋಣ ಅಂತಂದ್ಬಿಟ್ಟು ಹೋದ್ವಿ. ಬಟ್ ಹೋದಾಗ ನನಗೆ ಪರವಾಗಿಲ್ಲ, ಸ್ವಲ್ಪ ಮೆಟೀರಿಯಲ್ಸ್ ಎಲ್ಲ ಚೆನ್ನಾಗಿ ಅನ್ನಿಸ್ತು. ನಂದು ಪ್ಲ್ಯಾನ್ ಇದ್ದಿದ್ದು ಸ್ವಲ್ಪ ಕಾಟನಲ್ಲಿ ಒಂದು 3-4 ಮೆಟೀರಿಯಲ್ಸು ಫ್ರಾಕ್ಸ್ ಥರ ಸ್ಟಿಚ್ ಮಾಡಿಸ್ಕೊಳ್ಳೋಣ, ಡೈಲಿ ವೇರ್ಗೆ ಮತ್ತು ಎಲ್ಲಾದರೂ ಹೋಗೋದಕ್ಕೆ ಎಲ್ಲ ಆಗುತ್ತೆ ಅಂತ ಪ್ಲ್ಯಾನ್ ಇತ್ತು. ಅದಾದಮೇಲೆ ಒಂದು ಗ್ರ್ಯಾಂಡಾಗಿ ಗೌನ್ ಥರ ಸ್ಟಿಚ್ ಮಾಡಿಸ್ಕೊಳ್ಳೋಣ, ಅದು ಬರ್ಡೇಗೆ ಅಂತ ಅಂದ್ಬಿಟ್ಟು ಪ್ಲ್ಯಾನ್ ಇತ್ತು ನನಗೆ. ಸೊ ಹಂಗಾಗಿ ಇಲ್ಲಿ ನಾರ್ಮಲ್ ಕ್ಲಾತ್ಸ್ ನೋಡ್ತಾ ಇದ್ದೆ. ಇಲ್ಲಿ ಚೆನ್ನಾಗಿತ್ತು, ಕ್ವಾಲಿಟಿ ಎಲ್ಲ ಚೆನ್ನಾಗಿತ್ತು ಅಂತಂದ್ಬಿಟ್ಟು ಅವರು 250 ಹೇಳಿದ್ರು ಮೆಟೀರಿಯಲ್ಲು. ಅಂದರೆ 1 ಮೀಟರ್ ಬಂದು 250 ಅಂತ ಹೇಳ್ತಿದ್ರು. ನಾವು ಬಾರ್ಗಿಂಗ್ ಎಲ್ಲ ಮಾಡಿ ಒಂದು ಸ್ವಲ್ಪ ಕಡಿಮೆ ಮಾಡಿಸಿದ್ವಿ. ಇಷ್ಟೆಲ್ಲ ತೊಗೊತಾ ಇದ್ದೀವಲ್ಲ ಕಡಿಮೆ ಮಾಡಿ ಅಂತಂದ್ಬಿಟ್ಟು. ಅದಾದಮೇಲೆ ಅವರು ಒಂದು 2.5 ಮೀಟರ್ಸ್ ಆ ಥರ ಕಟ್ ಮಾಡಿದ್ರು. ಟೈಲರ್ ಆಂಟಿ ಹೇಳಿದರು ಒಂದು 2.5 ಮೀಟರ್ಸ್ ಸಾಕು ಅಂತ. ಸೊ ಹಂಗಾಗಿ 2.5 ಮೀಟರ್ಸ್ 4 ಮೆಟೀರಿಯಲ್ಸ್ 4 ಕಲರ್ಸ್ನ ತೊಗೊಂಡೆ. ಅದಾದಮೇಲೆ ನೆಕ್ಸ್ಟು ನಾನು ಇದು ಲಾಂಗ್ ಗೌನ್ಗೆ ಬರ್ಡೇಗೆ ಅಂತಂದ್ಬಿಟ್ಟು ಸರ್ಚ್ ಮಾಡ್ತಾಯಿದ್ದೆ ಯಾವ ಥರ ತೊಗೊಳೋಣ ಅಂತ. ಬಟ್ ನನಗೊಂದು ಐಡಿಯಾ ಇತ್ತು ಈ ಥರ ಪ್ಯಾಟ್ರನಲ್ಲಿ ತೊಗೋಬೇಕು ಅಂತ. ನನಗೆ ಹೋಗಿದ ತಕ್ಷಣ ಈ ಬ್ಲೂ ಕಲರ್ ತುಂಬ ಇಷ್ಟ ಆಯಿತು. ನನ್ನ ಹತ್ರ ಬ್ಲೂ ಕಲರ್ ಔಟ್ಫಿಟ್ ತುಂಬ ಇದೆ. ಅಮ್ಮ ಬೇರೆ ಕಲರ್ ತಗೋ ಅಂತಂದರು. ನಾನು ನೋಡಿದೆ, ಬಟ್ ನನಗೆ ಅಷ್ಟೊಂದು ಇಷ್ಟ ಆಗಲಿಲ್ಲ, ಬ್ಲೂನೇ ಬೇಕು ಅಂತಂದ್ಬಿಟ್ಟು ತೊಗೊಂಡೆ. ಇದನ್ನ ಕಲಂಕಾರಿ ಅಂತಾರೆ ಅನಿಸುತ್ತಲ್ವ, ನಂಗೆ ಅಷ್ಟೊಂದು ಐಡಿಯಾ ಇಲ್ಲ. ಇದನ್ನು ಏನಂತಾರೆ ಈ ಥರ ಮೆಟೀರಿಯಲ್ನ ಯಾರಾದರೂ ಗೊತ್ತಿದ್ರೆ ಕಮೆಂಟ್ ಮಾಡಿ. ಐ ಥಿಂಕ್ ನನಗೆ ಗೊತ್ತಿರೋ ಪ್ರಕಾರ ಕಲಂಕಾರಿ ಅಂತ ಅಂತಾರೆ ಅಂತ ಅನಿಸುತ್ತೆ. ಇದನ್ನು ಒಂದು 4 ಮೀಟರ್ಸ್ ಬೇಕಿತ್ತು. ನಾನು ಟೈಲರ್ ಆಂಟಿನ ಕೇಳಿದ್ದಕ್ಕೆ 4 ಮೀಟರ್ಸ್ ಬೇಕು, ಫ್ಲೇರಿಯಾಗೆಲ್ಲ ಬರುತ್ತಲ್ಲ ಅಂತಂದ್ಬಿಟ್ಟು 4 ಮೀಟರ್ಸ್ನ ತೊಗೊಂಡೆ. ನೋಡಿ ಇಲ್ಲಿ ಹೋಗ್ತಾ ಇಲ್ಲಿ ಬ್ರೇಸ್ಲೆಟ್ಸ್ ಎಲ್ಲ ತುಂಬ ಚೆನ್ನಾಗಿತ್ತು. ನಾನು ಡೈಲಿ ವೇರ್ಗೆ ಅಂತಂದ್ಬಿಟ್ಟು ಒಂದು 2 ಬ್ರೇಸ್ಲೆಟ್ಸ್ನ ತೊಗೊಂಡೆ. ಅದಾದಮೇಲೆ ಸಿಂಪಲ್ ನೆಕ್ ಚೈನ್ನ ತೊಗೊಂಡೆ. ಅದನ್ನು ನಾನು ವಿಡಿಯೋಲಿ ತೋರಿಸ್ಲಿಲ್ಲ ಅನಿಸುತ್ತೆ. ಅದಾದಮೇಲೆ ಅಮ್ಮ ಬಂದು ಸ್ವಲ್ಪ ಮನೆಗೆಲ್ಲ ಶೋಕೇಶಲ್ಲಿ ಇಡೋದಕ್ಕೆ ಏನೋ ಲೈಕ್ ಫ್ಲವರ್ಸು, ಆರ್ಟಿಫಿಷಿಯಲ್ ಫ್ಲವರ್ಸು, ಅದಾದಮೇಲೆ ಪಾಟ್ಸು, ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸ್ ಎಲ್ಲ ಬೇಕು, ನೋಡಬೇಕು ಅಂತ ಅಂದ್ಬಿಟ್ಟು ಅಂದರು. ಅಲ್ಲಿ ಹೋದ್ವಿ. ಅವರೊಬ್ಬರು ಗೋಡನ್ನ ಸಜೆಸ್ಟ್ ಮಾಡಿದ್ರು, ಅಲ್ಲಿ ತುಂಬ ಕಲೆಕ್ಷನ್ಸ್ ಇದೆ, ಅಲ್ಲೊಂದು ಸಲ ಹೋಗಿ ಚೆಕ್ ಮಾಡಿ ಅಂತಂದ್ಬಿಟ್ಟು. ನಮಗೆ ಆಲ್ರೆಡಿ ಟಯರ್ಡ್ ಆಗಿತ್ತು, ಒಂದು ಸ್ವಲ್ಪ ದೂರ ನಡಿಬೇಕಿತ್ತು, ಹೋಗೋದಾ ಬೇಡ ಅಂತ ಅಂದ್ಕೊಂಡು ಹೇಗೋ ಹೋದ್ವಿ. ಬಟ್ ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಆಯಿತು. ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ಈ ಗೋಡನಲ್ಲಿ. ಯಾರೂ ಇರಲಿಲ್ಲ ತುಂಬ ಜನ. ಇವ್ರದ್ದು ಇನ್ಸ್ಟಾಗ್ರಾಮ್ ಅಕೌಂಟು ಇದೆಯಂತೆ. ಸೊ ಅದರಲ್ಲೂ ಎಲ್ಲ ಹಾಕ್ತಾಯಿರ್ತಾರೆ ಅಂತ ಹೇಳಿದರು. ಬಟ್ ತುಂಬ ಚೆನ್ನಾಗಿತ್ತು. ಬಟ್ ಇಲ್ಲಿ ಸ್ವಲ್ಪ ಕಾಸ್ಟ್ಲಿ ಅನಿಸ್ತು. ಬಟ್ ನನಗೆ ಗೊತ್ತಿಲ್ಲ ಅದು ನನಗೆ ಆ ಥರ ಅನಿಸ್ತು. ಬಟ್ ಚೆನ್ನಾಗಿತ್ತು. ಇಲ್ಲಿ ಬಾಗಿಲಿಗೆ ತೋರಣ ಆಗಿರ್ಬೋದು, ಅದಾದಮೇಲೆ ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು, ಪಾಟ್ಸು, ತುಂಬ ವೆರೈಟೀಸು. ನಿಜವಾಗ್ಲೂ ನನಗೆ ಅಲ್ಲಿ ಹೋಗಿದ್ದಕ್ಕೆ ತುಂಬ ಕಲರ್ಫುಲ್ಲಾಗಿ ಅನ್ನಿಸ್ತಿತ್ತು. ನನಗೆ ಅಲ್ಲಿಂದ ಹೊರಗಡೆ ಬರೋದಕ್ಕೆ ಇಷ್ಟ ಆಗ್ತಿರ್ಲಿಲ್ಲ. ನೋಡ್ಬೋದು ಬೊಕೇಸ್ ಥರನೂ ಅಷ್ಟೇ, ಬೊಕೇಸು ಮತ್ತು ಇಲ್ಲಿ ಪಾಟ್ಸ್ ನೋಡ್ಬೋದು. ಆ್ಯಕ್ಚುಲಿ ಇದನ್ನು ನಿಜವಾಗ್ಲೂ ಆರ್ಟಿಫಿಷಿಯಲ್ ಫ್ಲವರ್ಸ್ ಆ ಥರನೇ ಅನಿಸೋದಿಲ್ಲ, ನೋಡಿದರೆ ರಿಯಲ್ ಫ್ಲವರ್ಸೇ ಅಂತ ಅನ್ಕೋಬೋದು ಅಂತ ಅನ್ನಿಸ್ತಿತ್ತು. ಗ್ರೀನ್ ಕಲರ್ ಲೀವ್ಸ್ ಎಲ್ಲ ನೋಡ್ಬೋದು, ಆರ್ಟಿಫಿಷಿಯಲ್ ಥರ ಅಂತ ಅನಿಸೋದೇ ಇಲ್ಲ. ಮತ್ತು ಅಮ್ಮ ಬಂದು ಈ ಥರ ಲಾಂಗ್ ಪಾಟ್ಸ್ ಬೇಕಿತ್ತು ಅದರೊಳಗಡೆ, ಮತ್ತು ಆರ್ಟಿಫಿಷಿಯಲ್ ಪ್ಲ್ಯಾಂಟ್ಸು. ಅದು ಏನಾಗ್ತಿತ್ತು ಅಂತಂದರೆ, ಮತ್ತು ಅದರೊಳಗಡೆ ಸ್ವಲ್ಪ ಕಲ್ಲೆಲ್ಲ ಹಾಕ್ತಾರಲ್ಲ, ಆ ಕಲ್ಲು ಮತ್ತು KGs ಲೆಕ್ಕದಲ್ಲಿ ಕೊಡ್ತೀನಿ ಅಂತ ಹೇಳಿದರು. ನಮಗೆ ಏನಾಗುತ್ತೆ ಅಂದರೆ, ಅಮ್ಮ ಬಂದು ಊರಿಗೆ ಹೋಗ್ತಾರೆ, ಓಕೆನಾ, ಇಲ್ಲಿಂದ KRಪುರಂ ಮೆಟ್ರೋ ಹೋಗಿ ಅಲ್ಲಿಂದ ಊರಿಗೆ ಹೋಗ್ತಾರೆ. ಮೆಟ್ರೋಲ್ಲಿ ಓಕೆ ಕ್ಯಾರಿ ಮಾಡಿಬಿಡ್ಬೋದು ಒಂದು ಲೆವೆಲ್ಗೆ, ಬಟ್ ಅಲ್ಲಿಂದ ಬಸ್ಸಲ್ಲಿ ಊರಿಗೆ ಹೋಗ್ತಾರೆ. ಸೊ
ತುಂಬ ಕ್ಯಾರಿ ಮಾಡೋದಕ್ಕಾಗಲ್ಲ. ಅಮ್ಮಂಗೆ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ. ಸರಿ ಲೊಕೇಶನ್ ನೋಡ್ಕೊಂಡಿರೋಣ ಮತ್ತು ನೆಕ್ಸ್ಟ್ ಟೈಮು ಕಾರಲ್ಲಿ ಬಂದಾಗ ತೊಗೊಂಡೋಗೋಣ ಒಂದೇ ಸಲ. ಬಟ್ ಇವಾಗಂತೂ ಆಗೋದಿಲ್ಲ. ಅವರು ಸಪ್ರೇಟಲ್ಲೆಲ್ಲ ಇದು ಬಾಕ್ಸಲ್ಲೆಲ್ಲ ಹಾಕ್ಕೊಡ್ತಾರೆ. ಬಟ್ ಅದಂತೂ ತುಂಬ ಕ್ಯಾರಿ ಮಾಡೋದಕ್ಕೆ ಕಷ್ಟ ಅಂತ ಅನ್ನಿಸ್ತಿತ್ತು. ಅದಕ್ಕೆ ನಾನು ಅಮ್ಮಗೆ ಹೇಳಿದೆ, ನಿಂಗೆ ಏನೇನು ಬೇಕೋ ನೋಡ್ಕೊಮ್ಮ, ಇದೆಲ್ಲ ಲೊಕೇಶನ್ ಎಲ್ಲ ಐಡಿಯಾ ಇರುತ್ತಲ್ಲ. ಸೊ ನೆಕ್ಸ್ಟ್ ಟೈಮ್ ಬಂದಾಗ ತಗೊಳ್ಳೋಣ ಅಂತಂದ್ಬಿಟ್ಟು ನಾವು ಜಸ್ಟ್ ನೋಡೋಣ ಯಾವ ಥರ ಇದೆ ಅಂತಂದ್ಬಿಟ್ಟು. ಯಾರಾದರೂ ಹೋಗೋ ಹಾಗಿದ್ರೆ ಈ ಲೊಕೇಶನ್ಗೆ ಹೋಗಿ ತುಂಬ ವೆರೈಟೀಸ್, ನೀವು ಬೇರೆ ಕಡೆ ಹೋಗೋ ಅವಶ್ಯಕತೆನೇ ಇಲ್ಲ. ಎಲ್ಲ ಥರದ್ದು ಸ್ಮಾಲ್ ಪಾಟ್ಸಿಂದ ಬಿಗ್ ಪಾಟ್ಸ್ವರೆಗೂ ಎಲ್ಲನೂ ತುಂಬ ಚೆನ್ನಾಗಿದೆ. ಅವರು ಸಹ ತುಂಬ ಚೆನ್ನಾಗಿ ತೋರಿಸಿದ್ರು. ಬಟ್ ನಾವೇನಂತಂದ್ರೆ ಕ್ಯಾರಿ ಎಲ್ಲನೂ ಅಟ್ ಎ ಟೈಮ್ ಮಾಡೋದಕ್ಕಾಗಲ್ಲ ಅಂತಂದ್ಬಿಟ್ಟು, ಮತ್ತು ಡ್ಯಾಮೇಜ್ ಆಗೋ ಚಾನ್ಸಸ್ ಇರುತ್ತೆ ಅಂತಂದ್ಬಿಟ್ಟು, ಅಮ್ಮ ಆದರೆ 1 ಪಾರ್ಟು 2 ಪಾರ್ಟ್ ತೊಗೊಳ್ಳೋ ಹಾಗಿದ್ರೆ ಓಕೆ. ಅಮ್ಮ ತುಂಬ ಪರ್ಚೇಸ್ ಮಾಡಬೇಕಿತ್ತು. ಐ ಮೀನ್ ಸ್ಟೆಪ್ಸ್ ಹತ್ರ ಎಲ್ಲ ಇಡೋದು ಲಾಂಗ್ ಪಾಟ್ಸ್ ಎಲ್ಲ. ಸೊ ಹಂಗಾಗಿ ನಾವು ಪರ್ಚೇಸ್ ಮಾಡಲಿಲ್ಲ, ಜಸ್ಟ್ ನೋಡಿದ್ವಿ. ಅವರು ಅಷ್ಟೇ ನೋಡಿ ನೆಕ್ಸ್ಟ್ ಟೈಮ್ ಬನ್ನಿ, ನಿಮಗೆ ಇವಾಗ ತಗೊಳಕ್ಕಾಗಲಿಲ್ಲ ಅಂದರು ಅಂತಂದ್ಬಿಟ್ಟು ಹೇಳ್ತಾಯಿದ್ರು. ನಾವೆಲ್ಲ ನೋಡಿಕೊಂಡು ಚೆನ್ನಾಗಿತ್ತು, ಎಲ್ಲ ನೋಡಿಕೊಂಡು ಸರಿ ಆಯಿತು ಅಂತಂದ್ಬಿಟ್ಟು ಬಂದ್ವಿ. ನೆಕ್ಸ್ಟ್ ಕೆಳಗಡೆ ಬರ್ತಾ ಅಲ್ಲೊಂದು ಸ್ಟೋರ್ ಇತ್ತು. ಐ ಮೀನ್ ನಂಗೆ ಶಾಪ್ ನೇಮು ಗೊತ್ತಿಲ್ಲ. ಅಲ್ಲಿ ತುಂಬ ಇಲ್ಲಿ ನೆಕ್ ಸೆಟ್ಸು ಮತ್ತು ಲಾಂಗ್ ಹಾರಸು ಎಲ್ಲ ತುಂಬ ಚೆನ್ನಾಗಿತ್ತು ಅಂತ ನಾನು ನೋಡಿದೆ. ಬಟ್ ನಂಗೆ ಟೈಮ್ ಆಗಿತ್ತು ಅಂತ ತೊಗೊಳಕ್ಕಾಗಲಿಲ್ಲ. ಅಲ್ಲಿಂದ ಅಮ್ಮ ಮೆಟ್ರೋ ಹತ್ತಿ ಊರಿಗೆ ಹೋದರು. ನಾನು ನಮ್ಮ ಮನೆಗೆ ಬಂದೆ. ಈವ್ನಿಂಗ್ ಅಷ್ಟರೊಳಗಡೆ ನಾನು ರೀಚ್ ಆದೆ. ಅಮ್ಮ ಸ್ವಲ್ಪ ಲೇಟಾಗಿ ಹೋದರು ಅಂತ ಹೇಳಿದರು. ನೆಕ್ಸ್ಟ್ ನಾನು ಏನೇನು ಬೈ ಮಾಡಿದೆ ಅಂತ ತೋರಿಸ್ಲಿಲ್ವಲ್ಲ. ಸೊ ಹಂಗಾಗಿ ಇದು ನೆಕ್ಸ್ಟ್ ವೀಕ್ ಅಮ್ಮ ಊರಿಗೆ ಹೋಗಿದ್ದೆ. ಸೊ ಅಲ್ಲಿ ಅಮ್ಮಗೆ ಹೇಳಿದೆ, ಒಂದು ತೋರಿಸಮ್ಮ ಏನೇನು ತೊಗೊಂಡೆ ಅಂತಂದ್ಬಿಟ್ಟು ಅಂತ. ಅಮ್ಮ ಇಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ರೆಡಿ ಆಗ್ತಿದ್ರು. ಸೊ ಆ ಟೈಮ್ ಇರಲಿಲ್ಲ ಅಂತಂದ್ಬಿಟ್ಟು ಫಾಸ್ಟಾಗಿ ತೋರಿಸ್ತಿದ್ದಾರೆ. ನಾನು ನೆಕ್ಸ್ಟ್ ವ್ಲಾಗಲ್ಲಿ ಕ್ಲಾರಿಟಿಯಾಗಿ ತೋರಿಸ್ತೀನಿ ಯಾವ ಮೆಟೀರಿಯಲ್ಸ್ನ ಪರ್ಚೇಸ್ ಮಾಡಿದೆ ಅಂತ ಅಂದ್ಬಿಟ್ಟು. ಮಿಸ್ ಮಾಡಿದೆ ನೋಡಿ ನೆಕ್ಸ್ಟ್ ವ್ಲಾಗ್ನ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ನೆಕ್ಸ್ಟ್ ವ್ಲಾಗಲ್ಲಿ ಅಮ್ಮ ಮನೆಯಲ್ಲಿ ಅಮ್ಮ ಊರಿಗೆ ಹೋಗಿದ್ದು ಮತ್ತು ನನ್ನ ಬರ್ಡೇಗೆ ವಿವೇಕ್ ಮತ್ತೆ ಬೇರೆ ಎಲ್ಲ ಏನೇನು ಕೊಡಿಸಿದ್ರು ಅಂತಂದ್ಬಿಟ್ಟು ಎಲ್ಲ ನೆಕ್ಸ್ಟ್ ವ್ಲಾಗಲ್ಲಿ ಬರುತ್ತೆ. ನೆಕ್ಸ್ಟ್ ವ್ಲಾಗ್ ತುಂಬ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಪ್ಲೀಸ್ ಎಲ್ಲರೂ ನೆಕ್ಸ್ಟ್ ವ್ಲಾಗ್ನ ಮಿಸ್ ಮಾಡಬೇಡಿ. ಓಕೆ ಗೈಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮಗೆ ಇಷ್ಟ ಆಗಿದೆ, ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. ಬಾಯ್ ಬಾಯ್.